ಅಲ್ಲಿ ನೋಡಿ ಬಂದ್ರು. ಅಪ್ಪ ಗಂಗಾ, ಭೀಮಾ ಮತ್ತೆ ಬಾಲ ಇಬ್ರು ಒಡವೆ ಕದ್ಕೊಂಡು ಹೋಗಿದ್ದಾರೆ. ಇವಳು ಇಲ್ಲಿ ಏನು ಗೊತ್ತಿಲ್ದಿರೋ ಹಾಗೆ ನಿಂತು ಅವ್ರಿಬ್ರು ತಪ್ಸ್ಕೊಂಡು ಹೋಗೋ ತರ ಮಾಡಿದಾಳೆ. ಏನ್ ಮಾತಾಡ್ತಿದ್ದೀರಾ? ನನ್ ಮಕ್ಳು ಕದ್ದಿರೋದಕ್ ಸಾಧ್ಯನೇ ಇಲ್ಲ. ಅಯ್ಯೋ, ಕದ್ದಿಲ್ಲ ಅಂದ್ರೆ ಏನರ್ಥ? ಅವ್ರಿಬ್ರು ಒಡವೆ ಕದ್ಕೊಂಡು ಓಡೋಗಿದ್ದಾರೆ. ಮತ್ ನಿನ್ ಮಗಳು ಅವ್ರಿಬ್ರಿಗೆ ಓಡೋಗಕ್ಕೆ ಸಹಾಯ ಮಾಡಿದಾಳೆ. ಇಲ್ಲ, ನನ್ ತಮ್ಮಂದ್ರು ಒಡವೆನ ಕದ್ದಿಲ್ಲ. ಅವ್ರು ಕಳ್ಳನ್ನ ಹಿಡಿಯಕ್ ಹೋಗಿದ್ದಾರೆ. ಸರಿ, ನಮ್ಮಿಬ್ರು ಮಕ್ಕಳನ್ನ ಇಲ್ಲಿ ಕಳಿಸ್ತೀನಿ. ಇಲ್ಲ ನ್ಯಾಯ ಪಂಚಾಯತಿ ಆಗೋಗ್ಬಿಡಿ. ಹಾ, ನಾವೆಲ್ಲ ಇಲ್ಲಿ ಕತ್ತೆ ಕಾಯ್ತಾ ಇದೀವಿ. ನೀನ್ ಇಲ್ಲಿಂದ ಹೋಗಿ ಮಕ್ಕಳ ಜೊತೆ ಸೇರಿ ಒಡವೆ ತಗೊಂಡು ಓಡಾಕ್ಬಿಡು. ಅದೇನೇ ಆಗ್ಲಿ ನಮ್ ಒಡವೆ ಬೇಕಷ್ಟೇ. ಇಲ್ಲ ಅಂದ್ರೆ ಅವ್ರ ಅಪ್ಪನಾಗಿ ಅಷ್ಟು ದುಡ್ಡು ನೀನೇ ಕೊಡಬೇಕು, ಬೇರೆ ಮಾತೇ ಬೇಡ. ಮಕ್ಳು ಕದ್ದೇ ಇಲ್ಲ ಅಂದ್ಮೇಲೆ ದುಡ್ಡು ಕೊಡೋದು ಎಲ್ಲಿಂದ ಬರುತ್ತೆ? ನಿನ್ನ ಮಕ್ಳು ಕಳ್ತನ ಮಾಡಿಲ್ಲ ಅಂದ್ಮೇಲೆ ಮತ್ತಿನ್ಯಾರು ಮಾಡಿರ್ತಾರೆ? ಕದಿಯೋದೆಲ್ಲ ನಿಮ್ಮಂತವ್ರ ಜೊತೆಗೆ ಬಂದಿರೋದು. ಹಾ, ಒಡವೆ ತಗೊಳ್ಳಿ. ಇವತ್ ನಿಮ್ ಒಡವೆ ಕತ್ಕೊಂಡು ಹೋಗಿದ್ದವನು ಜಾತಿಯವನಲ್ಲ. ಜೊತೆಗವ್ನು ನಿಮ್ ಜಾತಿಯವನು ಅಲ್ಲ, ಕಳ್ಳನ್ ಜಾತಿಗೆ ಸೇರ್ದವನು. ಕಳ್ಳರಿಗೆ ಜಾತಿ ಗೀತಿ ಏನಿರಲ್ಲ. ಕದ್ದವನ್ ಕಳ್ಳ ಆಗ್ತಾನಷ್ಟೇ. ನೀವಿಬ್ರು ಯಾಕೆ ಹೋಗಿದ್ರಿ? ನಿಮ್ಗೇನಾದ್ರೂ ಆಗಿದ್ರೆ? ನಮ್ಗೇನು ಆಗಲ್ಲ ಅಮ್ಮ. ಕದ್ಯೋದ್ ತಪ್ಪಲ್ವಾ? ಅದ್ರಲ್ಲೂ ಕಣ್ಣೆದ್ರು ಕಳ್ತನ ಆಗ್ತಿದ್ರೆ ನೋಡ್ಕೊಂಡಿರಕ್ಕಾಗುತ್ತಾ? ಇಲ್ಲಿದ ನೋಡಿ ನಿಮ್ ಒಡವೆ. ನಮ್ಮಮ್ಮ ಒಡವೆ ಗಿರ್ವಿ ಇಟ್ಟಾಗ ತುಂಬಾನೇ ದುಃಖ ಪಟ್ಟಿದ್ರು. ಚಿನ್ನ ತುಂಬಾ ಬೆಲೆ ಬಾಳುತ್ತಲ್ವಾ ಅಮ್ಮ, ಅದಕ್ಕೆ ನಾನ್ ಕಳ್ಳನ್ ಹಿಡಿಯಕ್ ಹೋದೆ. ಅಮ್ಮ, ಇದೇ ಕಳ್ಳ ಅವತ್ತು ನೀನಿಂದ ಸೀಮೆ ಹಣ್ಣನ್ನು ಕದ್ದಿದ್ದು. ಗೊತ್ತಾಯ್ತಾ ನಿಮ್ಗೆ? ಈ ಕಣ್ ಬಿಟ್ಟು ನೋಡಿ, ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮಕ್ಳು ಕಳ್ಳರಲ್ಲ. ಓಡೋಗ್ತಿದ್ದ ಕಳ್ಳನ್ ಹಿಡಿದು ನಿಮ್ ಒಡವೆ ವಾಪಸ್ ತಂದಿದ್ದಾರೆ. ಮಾತ್ಗೂ ಜಾತಿ ಹೆಸರು ಹೇಳ್ತಿರಲ್ಲ ನೀವೆಲ್ಲ. ಈಗ ಹೇಳಿ, ಕಳ್ಳನ್ ಯಾವ ಜಾತಿ? ನಿಮ್ಮಲ್ಲೇ ಯಾವ್ದೋ ಒಂದ್ ಜಾತಿಗೆ ಸೇರ್ದು ಅಂತಾನೆ. ಜಾಸ್ತಿ ಮಾತಾಡ್ತಾ ಇದೆಯಾ ನೀನು? ನಿಮ್ ವಿಷಯ ಬಂದಾಗ ನಮ್ ಬಾಯಿ ಮುಚ್ಚಿಸ್ತೀರ. ಒಂದು ಗಾದೆ ಇದೆ, ಆಕಾಶಕ್ ಮುಖ ಮಾಡಿ ಉಗಿದ್ರೆ ಅದು ಅವ್ರ ಮೇಲೇನೆ ಬೀಳುತ್ತಂತೆ. ಸುಳ್ಳು ಆರೋಪ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಇಲ್ಲ ಅಂದ್ರೆ ಹೀಗೆ ಆಗೋದು. ಆರೋಪ ಸುತ್ಕೊಂಡು ನಿಮ್ ಹತ್ರನೇ ಬರುತ್ತೆ. ಎಲ್ರೂ ಮನೆಗೆ ನಡೀರಿ.